ಕುಂದಗೋಳ ಪಂಚಗ್ರಾಹ ಹಿರೇಮಠದ ಆಸ್ತಿ ಯಾವುದೇ ವಂಶದ ಸ್ವತ್ತಲ್ಲ, ಬದಲಾಗಿ ಅದು ಕಾಶಿಪೀಠದ ಸಂಸ್ಥಾನ ಮಠ ಪಂಚಗ್ರಾಹ ಹಿರೇಮಠದ ಸ್ವತ್ತು. ಅದನ್ನು ಮಾರಾಟ ಅಥವಾ ಪರಭಾರೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನ ಪೀಠದ ಡಾ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಪಂಚಗ್ರಾಹ ಹಿರೇಮಠದ 53 ಎಕರೆ ಭೂಮಿ ಪರಿವರ್ತನೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಠಕ್ಕೆ ಭೇಟಿ ಕೊಟ್ಟು ಭಕ್ತರು ಸಭೆ ಉದ್ದೇಶಿಸಿ ಮಾತನಾಡಿ, ಲಿಂಗೈಕ್ಯ ಸಿದ್ಧಲಿಂಗೇಶ್ವರ ಶ್ರೀಗಳ ನಂತರದಲ್ಲಿ ಶಿತಿಕಂಠೇಶ್ವರ ಶ್ರೀಗಳನ್ನು ಮಠಕ್ಕೆ 29 ವರ್ಷಗಳ ಹಿಂದೆ ನಾವೇ ಉತ್ತರಾಧಿಕಾರಿ ನೇಮಕ ಮಾಡಿದ್ದೇವೆ. ಆದರೆ ಮಠದ ಆಸ್ತಿ ಮಠದ ಸ್ವಾಮೀಜಿ ಸ್ವತ್ತಲ್ಲ, ಬದಲಾಗಿ ಪೀಠದ ಸ್ವತ್ತು. ಅದರ ಮಾರಾಟ, ಪರಭಾರೆ ಮಾಡಲು ಸಾಧ್ಯವಿಲ್ಲ ಎಂದರು. ಸದ್ಯ ಮಠದ ಆಸ್ತಿ ಭೂ ಪರಿವರ್ತನೆ ಮಾಡಲು ಸಿದ್ಧರಾದ ಶ್ರೀ ಶಿತಿಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು 48 ದಿನಗಳ ಕಾಲ ಪುಣ್ಯಕ್ಷೇತ್ರದಲ್ಲಿ ಅನುಷ್ಠಾನ ನಡೆಸಿ ಭಕ್ತರು ಮತ್ತು ಮಠದ ಪರಂಪರೆ ಬೆಳೆಸಬೇಕು ಎಂದರು. ಕಾಶಿ ಪೀಠದ ನಿಯಮ ಮೀರಿ ಶ್ರೀಗಳು ಮುಂದುವರೆದರೆ ಉಗ್ರವಾದ ನಿಯಮಕ್ಕೆ ಗುರಿಯಾಗಬೇಕಾಗುತ್ತದೆ. ಶಿತಿಕಂಠೇಶ್ವರ ಶ್ರೀಗಳು ಇದೀಗ ಮಠದ ನಿಯಮಕ್ಕೆ ಒಪ್ಪಿ ಭೂ ಪರಿವರ್ತನೆ ಕೈಬಿಟ್ಟಿದ್ದಾರೆ. ಅವರು ತಮ್ಮ ನಿರ್ಧಾರ ಬದಲಾಯಿಸಿದ್ದಾರೆ. ಇದು ಶ್ಲಾಘನೀಯ ಎಂದರು. ಕಾಶಿಪೀಠದ ಶಾಖಾ ಮಠವಾಗಿ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಧರ್ಮ ಜಾಗೃತಿಯನ್ನ ಮಾಡ್ತಾ ಬಂದಿದೆ. ಈ ಮಠದ ಹಿಂದಿನ ಪಟ್ಟಾಧ್ಯಕ್ಷರಾಗಿದ್ದ ವಿಶ್ವಾಸರಿ ವಾಗ್ಮಿಗಳಾದ ಶ್ರೀಗಳವರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ರಂಭಾಪುರಿ ಜಗದ್ಗುರು ಗಂಗಾಧರ ಶಿವಾಚಾರ್ಯ ಭಗವತ್ಪಾದರ ಈ ನಾಡಿನ ಜನತೆಗೆ ಪ್ರತಿಯೊಂದು ಧರ್ಮ ಸಭೆಯಲ್ಲಿ ನಮ್ಮ ಸಿಂಹ ಗರ್ಜನೆಯ ಧರ್ಮ ಸಂದೇಶದ ಮೂಲಕ ಸಮಾಜದ ಜಾಗೃತಿಯನ್ನು ಮಾಡಿದ್ದು ನಾವೆಲ್ಲ ನೋಡಿದೆ. ಅಂತಹ ಭವ್ಯ ಪರಂಪರೆಯ ಮಠಕ್ಕೆ ಅವರದೇ ಅಪೇಕ್ಷೆಯ ಮೇರೆಗೆ ಬದಲಾವಣೆಯಾಗಿ ಇಂದಿನ ಕಾಶಿ ಹಾಗೂ ರಂಭಾಪುರಿ ಜಗದ್ಗುರುಗಳು ಶ್ರೀಗಳಿಗೆ ಪಟ್ಟಾಧಿಕಾರವನ್ನು ಮಾಡಿ ಒಂದು ಸಂಪುಟವನ್ನು ಬರೋದು ಅವರಿಗೆ ಅನುಕೂಲ ಮಾಡಿದೆ. ಸಾಮಾನ್ಯವಾಗಿ ಒಂದು ಗೃಹಸ್ಥ ಪರಂಪರೆ ಇತ್ತು ಅಂದ್ರೆ ತಂದೆ ಆಸ್ತಿ ಮಗನಿಗೆ ಬರುತ್ತದೆ. ಆದ್ರೆ ಮಠದ ಪರಂಪರೆಯೊಳಗೆ ಗುರುಗಳು ಯಾರಿಗೆ ಕೊಡ್ತಾರೋ ಅವರಿಗೆ ಅದು ಪರಂಪರೆ ಪ್ರಕಾರ ಹೋಗ್ತಾ ಇರ್ತದೆ. ಆದ್ರೆ ಪಟ್ಟಾಭಿಷೇಕ ಆಗೋ ಕಾಲಕ್ಕೆ ಗುರುಗಳು ಇಲ್ಲದ ಕಾರಣಕ್ಕಾಗಿ ಅವಾಗ ಅಧಿಕಾರ ಪೀಠಕ್ಕೆ ಬರ್ತಾ ಇದೆ. ಮಠಾಧ್ಯಕ್ಷರು ಇಲ್ಲದೇ ಇದ್ದಾಗ ಮಠದ ಪಟ್ಟಾಧಿಕಾರವನ್ನು ವಹಿಸಿಕೊಳ್ಬೇಕಂತ ಅಧಿಕಾರ ಆ ಮಠದ ಮೂಲ ಪೀಠಕ್ಕೆ ಬರ್ತಾ ಇದೆ. ಮತ್ತೆ ಆ ಕಾಲದಲ್ಲಿ ಕಾಶಿ ಜಗದವರು ಸಾನ್ನಿಧ್ಯವನ್ನು ವಹಿಸಿ ಅದಕ್ಕೆ ಸಾಕ್ಷಿಯಾಗಿ ಇಂದಿನ ರಂಭಾಪುರಿ ಜಗದ್ಗುರು ಕೂಡ ದಯಮಾಡಿಸಿಕೊಂಡು ಉದಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಭಾಗದ ಅನೇಕ ಮಠಗಳ ಶಿವಾಚಾರ್ಯ ಉಪಸ್ಥಿತಿಯಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಧಿವತ್ತಾಗಿ ಪಟ್ಟಾಭಿಷೇಕವನ್ನು ಮಾಡಿ ಈ ಮಠದ ಆಸ್ತಿ ಪಾಸ್ತಿಗಳನ್ನ ಇವತ್ತಿನಿಂದ ನೋಡಿಕೊಂಡು ಹೋಗತಕ್ಕಂತ ಜವಾಬ್ದಾರಿ ಶ್ರೀಕಂಠ ಶಿವಾಚಾರ್ಯ ಅಧಿಕಾರ ಕೊಟ್ಟಾಗ ಆ ಅಧಿಕಾರಿಗಳ ಸ್ಪಂದನೆನ್ನುವಂಥದ್ದನ್ನು ಅವರು ಅವಶ್ಯವಾಗಿ ಒಂದು ಮಠದ ಆಸ್ತಿಯನ್ನ ಮಠಾಧಿಪತಿಗೆ ನಾವು ವಹಿಸಿಬಿಟ್ಟಾಗ ಅದರ ಉದ್ದೇಶ ಪರಮಕಡೆಯಿಂದ ಬಂದಿರತಕ್ಕಂಥ ಮಠ ಈ ಭಾಗದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋಗಬೇಕು. ತಮ್ಮ ಮಠದಿಂದ ಬರುವಂತಹ ಆದಾಯ ಏನಾದರೂ ಕಾರ್ಯಕ್ರಮ ಕಡಿಮೆ
ತಮ್ಮ ಅವ್ರ ಕೈಯಲ್ಲಿ ನಾವು ಸಣ್ಣ ಕಮಂಡಲನ್ನು ಕೊಟ್ಟಿರ್ತಾ ಇದ್ದೇವೆ. ಆ ಕಮಂಡಲನ ಮೂಲಕ ಭಕ್ತರ ದೇಣಿಗೆಯನ್ನು ಸಂಗ್ರಹಿಸಿ ಕಾರ್ಯಕ್ರಮವನ್ನು ಮಾಡಬೇಕಂತ ಆದೇಶವನ್ನು ಕೂಡ ಅವರಿಗೆ ಕೊಟ್ಟಿರ್ತೇವೆ. ಅದೇ ಪ್ರಕಾರ ಪೀಠಗಳು ಮಾಡ್ತಾರೆ, ಮಠಗಳು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ದರ್ಶನ ಮಾಡಿದಾಗ ಯಾವುದೇ ಕಾಲಗಳು ಕೂಡ ಸ್ವಂತ ಖರ್ಚಿಗಾಗಲಿ ಅಥವಾ ತನ್ನಲ್ಲಿರತಕ್ಕಂಥ ಪರಿವಾರದ ಖರ್ಚಿಗಾಗಿ ಮಠದ ಆಸ್ತಿಯನ್ನು ಮಾರುವಂತ ಹಕ್ಕನ್ನು ನಾವು ಯಾರಿಗೂ ಕೊಟ್ಟಿರೋದಿಲ್ಲ, ಮಠ ಯುದ್ಧದಲ್ಲಿ ಜಯ ಆಯಿತು. ಒಂದಲ್ಲ ಎರಡಲ್ಲ 96 ಎಕರೆ ಭೂಮಿಯನ್ನು ಈ ಮಠಕ್ಕೆ ಇನಾಮಾಗಿ ಸಮರ್ಪಣೆ ಮಾಡಿದಂಥ ಇತಿಹಾಸ ಇದೆ. ಇವತ್ತು ಇಲ್ಲಿ ಪೂಜೆಗಳು ಅಂತ ಗದ್ದುಗೆ ಏನಿದೆಯಲ್ಲ, ಅದು ಕರ್ತೃ ಸಿದ್ಧಿಕಂಠೇಶ್ವರರ ಗದ್ದುಗೆ. ನಂಬಿ ನಡೆದಂಥವರಿಗೆ ಕಾಮದೇವ ಕಲ್ಪವೃಕ್ಷದ ಫಲವನ್ನು ಕೊಡುವಂಥದ್ದು. ಬಹುಶಃ ಶ್ರೀಗಳವರು ಮಾಧ್ಯಮದ ಜೊತೆಗೆ ಮಾತನಾಡುವಾಗ ಇದು ಪುತ್ರವರ್ಗ ಪರಂಪರೆಯ ಮಠ ಅಂತೇಳಿ ತಿಳಿದು ಹೇಳಿರೋ ತಿಳಿಯಲಾರದೆ ಹೇಳಿರೋ ಗೊತ್ತಿಲ್ಲ. ಈಗಾಗಲೇ ಕಾಶಿ ವಿಶ್ವಗಳವರು ಸ್ಪಷ್ಟೀಕರಣವನ್ನು ಮಾಡಿದ್ದಾರೆ. ಬಹುಶಃ ಇದು ಪುತ್ರವರ್ಗ ಪರಂಪರೆಯ ಮಠವಲ್ಲ, ಶ್ರೀಗಳ ಸಮಾಶಯದಂತೆ ಎಲ್ಲ ಭಕ್ತರು ಸೇರಿ ಜಂಗಮ ಮಠವನ್ನು ಆಯ್ಕೆ ಮಾಡುವಂಥ ಮಠ ಹೊರತು ಪುತ್ರವರ್ಗ ಸಂಪ್ರದಾಯದ ಮಠ ಅಲ್ಲ.